ಕಸ ಪ್ಲಾಸ್ಟಿಕ್ ಇರಲಿ, ಹಾನಿ ತರುವಂತ ಕಸವೇ ಇರಲಿ. ಬೇರೆ ಮಾಡಿ ಎಲ್ಲ ಬೇರೆ ಮಾಡಿ, ಬೇರೆ ಮಾಡಿ ಎಲ್ಲ ಬೇರೆ ಮಾಡಿ. ಕಸ ಹಸಿಯೇ ಇರಲಿ, ಕಸ ಒಣಗಿದ್ದಿರಲಿ, ಕಸ ಪೇಪರ್ದಿರಲಿ, ಕಸ ಪ್ಲಾಸ್ಟಿಕ್ದಿರಲಿ, ಹಾನಿ ತರುವಂಥ ಕಸವೇ ಇರಲಿ. ಬೇರೆ ಮಾಡಿ ಎಲ್ಲ ಬೇರೆ ಮಾಡಿ, ಬೇರೆ ಮಾಡಿ ಎಲ್ಲ ಬೇರೆ ಮಾಡಿ. ನಿಮ್ಮ ಮನೆಯ ಕಸವನ್ನು ವಿಂಗಡಿಸಿಕೊಡಿ. ಅಡುಗೆ ಮನೆಯ ಹಸಿ ಕಸ ಅಂದರೆ ಗೊಬ್ಬರವಾಗುವ ಕಸ ಮತ್ತು ಮರುಬಳಕೆಯಾಗುವ ಕಸವನ್ನು ಬೇರೆ ಬೇರೆಯಾಗಿ ನೀಡಿ. ಅಂಗಡಿಗೆ ಹೋಗುವಾಗ ಬ್ಯಾಗ್ ಅಂದರೆ ಚೀಲವನ್ನು ತೆಗೆದುಕೊಂಡು ಹೋದರೆ ನಷ್ಟಕ್ಕಿಂತ ಲಾಭವೇ ಜಾಸ್ತಿ. ನಿಲ್ಲಿ ಸರ್, ಒಂದು ನಿಮಿಷ. ಅದು ಹಸಿ ಕಸನೂ ಅಲ್ಲ, ಒಣ ಕಸನೂ ಅಲ್ಲ, ಅದು ಅಪಾಯಕಾರಿ ಕಸ. ಅದನ್ನು ನೀವು ಒಂದು ಪೇಪರ್ ಅಥವಾ ಬಟ್ಟೆಯಲ್ಲಿ ಇಂಟು ಮಾರ್ಕ್ ಹಾಕಿ ಈ ಕಸವನ್ನು ಹಾಕಿ ಪ್ಯಾಕ್ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟರೆ ನಾವು ಅದು ವಿಲೇವಾರಿ ಮಾಡುತ್ತೇವೆ. ವಿಂಗಡಿಸಿ ವಿಂಗಡಿಸಿ ಮನೆಯ ಕಸವನ್ನು, ವಿಂಗಡಿಸದೆ ಹೋದರೆ ತೊಂದರೆ ಇನ್ನು. 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 ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಸ್ವಚ್ಛತೆಗಾಗಿ ಸೇರುವ ಹಿಂದೂ ನಾವು ಜೊತೆಯು. ಪೌರ ಕಾರ್ಮಿಕರಿಗೆ ಸಹಕರಿಸಿ ನೀವು, ಮಾಲಿನ್ಯ ತಡೆಯಲು ಒಂದಗೊಡ ನಾವು. ನಿಮ್ಮ ಸಹಕಾರದಿಂದ ಜಲಗಾಳಿ ಭೂಮಿಯನ್ನು ಸಂರಕ್ಷಿಸುವ ಮುಂದೆ ಸಾಗೋಣ ನಾವು. ವಿಂಗಡಿಸಿ ವಿಂಗಡಿಸಿ ಮನೆಯ ಕಸವನ್ನು, ವಿಂಗಡಿಸದೆ ಹೋದರೆ ತೊಂದರೆ ಇನ್ನು. ವಿಂಗಡಿಸಿ ವಿಂಗಡಿಸಿ ಮನೆಯ ಕಸವನ್ನು, ವಿಂಗಡಿಸದೆ ಹೋದರೆ ತೊಂದರೆ ಇನ್ನು. ನಮ್ಮ ಭೂಮಿಯು ಚಂದವಾಗಿ ಕಾಣಲು ಸ್ವಚ್ಛತೆ ಇರಬೇಕು ಮನೆಯ ಬಳಿ ಎಂದಿಗೂ. ಒಣ ಎಂದರೆ ನೀಲಿ, ಹಸಿ ಎಂದರೆ ಹಸಿರು, ಅಪಾಯಕಾರಿ ಕಸ ಹಾಕುವ ಡಬ್ಬ ಕೆಂಪು. ಕಸವನ್ನು ಹಾಕಲು ಮರೆತು ಹೋಗದೆ ಭಾಗಿಯಾಗಿ ಎಲ್ಲರೂ ಪರಿಸರ ಉಳಿಸಲು. ವಿಂಗಡಿಸಿ ವಿಂಗಡಿಸಿ ಮನೆಯ ಕಸವನ್ನು, ವಿಂಗಡಿಸದೆ ಹೋದರೆ ತೊಂದರೆ ಇನ್ನು. 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 ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಮಾರದಿರೋಣ. Disconnected. ಓದು ಬರಹದಷ್ಟೇ ಸ್ವಚ್ಛತೆಯು ಮುಖ್ಯ. ಕಸ ಜೀವಿಗಳ ಆರೋಗ್ಯವನ್ನು ಕೆಡಿಸುತ್ತದೆ. ಐಶ್ವರ್ಯಕ್ಕಿಂತಲೂ ಮಿಗಿಲು ಸ್ವಚ್ಛತೆ ಮತ್ತು ಆರೋಗ್ಯ. ಸ್ವಚ್ಛ ಸುಂದರ ಪರಿಸರ ನಿರ್ಮಾಣ ಮಾಡೋಣ.